ಧನುಸ್ಸು ರಾಶಿ ಆಹಾರ ವ್ಯತ್ಯಯವನ್ನು ಮಾಡಿಕೊಂಡು ಆರೋಗ್ಯವನ್ನು ಹಾಳು ಮಾಡಿಕೊಳ್ತೀರಿ. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಯಗಳಿಂದ ನಿಮಗೆ ತೊಂದರೆ ಪ್ರಾರಂಭವಾಗಿದ್ದು ಎಲ್ಲಿಗೋ ಹೋಗಿ ನಿಲ್ತಕ್ಕಂಥದ್ದಾಗತ್ತೆ. ಅದನ್ನು ಗಮನಿಸ್ಕೊಳ್ಳಿಲ್ಲ, ತೊಂದರೆಯನ್ನು ಅನುಭವಿಸ್ತೀರಿ. ನಿಮ್ಮ ವ್ಯವಹಾರದಿಂದ ಬೇರೆಯವರಿಗೆ ಲಾಭವಾಗುತ್ತೆ. ನೀವೇನೋ ವ್ಯವಹಾರವನ್ನು ಪ್ರಾರಂಭ ಮಾಡ್ತೀರಿ, ಒಂದಷ್ಟು ಹಣಕಾಸನ್ನು ಏನೋ ನೀವು ಅಲ್ಲಿ ಹೂಡಿಕೆ ಮಾಡ್ತೀರಿ, ಅದರ ಉಪಯೋಗವನ್ನು ಲಾಭವನ್ನು ಬೇರೆಯವರು ಯಾರೋ ಪಡ್ಕೊಳ್ತಾರೆ ಅಂತಕ್ಕಂಥದ್ದು. ಮನಸ್ಸಿಗೆ ನೆಮ್ಮದಿ ಇರತಕ್ಕಂತಹ ದಿವಸ ಇದು ಅಂತ ಹೇಳಿ ನೀವು ಅಂದುಕೊಂಡ್ರೆ ನೆಮ್ಮದಿ, ಅದಿಲ್ಲ ಅಂತ ಹೇಳಿ ನಿಮ್ಮ ಮನಸ್ಸಿಗೆ ಬಂದರೆ ನೆಮ್ಮದಿ ಇಲ್ಲದೇ ಇರತಕ್ಕಂಥದ್ದು. ಆ ರೀತಿಯ ಜೀವನ ಇಂದು ನೀವು ನೋಡಬೇಕಾಗತ್ತೆ. ಯಾರನ್ನೂ ಕೂಡ ಹೆಚ್ಚಾಗಿ ಹಚ್ಕೊಳ್ಳಿಕ್ಕೆ ಹೋಗಬೇಡಿ, ಅದು ದುಃಖಕ್ಕೆ ಕಾರಣವಾಗುತ್ತೆ. ಅದನ್ನು ಆದಷ್ಟು ನಿಯಂತ್ರಣದಲ್ಲಿ ಇಟ್ಟುಕೊಂಡ್ರೆ ನಿಮಗೆ ಅದು ಬಹಳ ಕ್ಷೇಮವಾಗಿರುತ್ತೆ. ಮಕ್ಕಳಿಂದ ಖುಷಿ, ಮಕ್ಕಳ ಸಾಧನೆ ನಿಮಗೆ ಹೆಚ್ಚಿನ ಸಂತೋಷವನ್ನು ತಂದು ಕೊಡ್ತಕ್ಕಂಥದ್ದು. ಕೌಟುಂಬಿಕವಾದಂತಹ ಸಾಮರಸ್ಯ ಇರುತ್ತೆ, ಆ ಸಂತೋಷವನ್ನು ಅನುಭವಿಸಿ. ಬಹಳ ಅಪರೂಪಕ್ಕೆ ಈ ರೀತಿಯ ಒಂದು ಯೋಗ ನಿಮಗೆ ಸಿಕ್ಕಿದೆ ಅಂತ ಹೇಳಿ ಜ್ಞಾಪಿಸಬೇಕಾದಂಥದ್ದು. ಅಂತಹ ಅವಕಾಶವನ್ನು ಯಾವುದೇ ಕಾರಣಕ್ಕೂ ನೀವು ಬಿಟ್ಟುಕೊಡ್ತಕ್ಕಂಥದ್ದು, ಅವಕಾಶ ವಂಚಿತರಾಗ್ತಕ್ಕಂಥದ್ದು ಬೇಡ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯಾಃ ಪತಯೇ ನಮಃ ಎಂಬುದಾಗಿ ಶ್ರೀರಾಮಚಂದ್ರನನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಮಕರ ರಾಶಿ, ಮನೆಯಲ್ಲಿರತಕ್ಕಂತಹ ಸಮಸ್ಯೆಗಳಿಂದ ಉದ್ವೇಗಕ್ಕೆ ಒಳಗಾಗ್ತೀರಿ. ಹಲವಾರು ರೀತಿಯ ಸಮಸ್ಯೆಗಳನ್ನು ಮನೆಯಲ್ಲಿ ನೋಡ್ತಾ ಇರ್ತೀರಿ. ಅದು ದಿನದಿನಕ್ಕೆ ಉಲ್ಬಣವಾಗ್ತಾ ಇರುತ್ತೆ. ನಿಮಗೆ ಉದ್ವೇಗ ಹೆಚ್ಚಾಗ್ತಕ್ಕಂತಹದ್ದು. ಊಹಾಪೋಹಗಳಿಂದ ಮಾನಸಿಕವಾದಂತಹ ಖಿನ್ನತೆ, ನಿಮ್ಮ ಬಗ್ಗೆ ಇಲ್ಲದೇ ಇರತಕ್ಕಂತಹ ವಿಚಾರಗಳೇ ಹೊರಬರುತ್ತೆ. ಇಲ್ಲ ಸಲ್ಲದ ಮಾತುಗಳಿಂದ ಬಹಳ ಬೇಸತ್ತು ಹೋಗ್ತೀರಿ, ಒಂದು ರೀತಿಯಲ್ಲಿ ಡಿಪ್ರೆಷನಿಗೆ ಹೋಗ್ತೀರಿ ಅಂತ ಹೇಳಬೇಕಾದಂಥದ್ದು. ಕೇವಲ ಹಣದಿಂದ ಏನನ್ನೂ ಸಾಧನೆ ಮಾಡಲಿಕ್ಕಾಗೋದಿಲ್ಲ, ಅದನ್ನು ತಿಳ್ಕೊಳ್ಬೇಕಾದಂತಹ ದಿವಸ. ಹಣ ಇರಬಹುದು, ಆದರೆ ಎಲ್ಲವನ್ನೂ ಹಣ ಕೊಡುವುದಿಲ್ಲ. ಅದು ನಿಮ್ಮ ಜ್ಞಾಪಕದಲ್ಲಿ ಇರಲಿ. ಅಪರಿಚಿತ ವ್ಯಕ್ತಿಯ ಜೊತೆಯಲ್ಲಿ ವಿವಾದವನ್ನು ಮಾಡಿಕೊಳ್ತೀರಿ. ಆ ವ್ಯಕ್ತಿ ಯಾರು ಅಂತಲೇ ಗೊತ್ತಿಲ್ಲ, ನಿಮಗೆ ಪರಿಚಯವೇ ಇಲ್ಲ. ಮಾತಿಗೆ ಮಾತು ಬೆಳೆದು ಆ ವ್ಯಕ್ತಿಯ ಜೊತೆಯಲ್ಲಿ ವಿವಾದವನ್ನು ಮಾಡಿಕೊಂಡು ಅಲ್ಲೂ ಕೂಡ ಕೆಟ್ಟ ಹೆಸರನ್ನು ತಗೊಳ್ತಕ್ಕಂಥದ್ದಾಗತ್ತೆ. ಮಾನಸಿಕ ಧೈರ್ಯ ಕಡಿಮೆ, ಬೇಸರವಾಗುತ್ತೆ. ನಿಮಗೆ ಧೈರ್ಯ ಇಲ್ಲ ಮನಸ್ಸಿನಲ್ಲಿ, ಹಾಗಾಗಿ ಸ್ವಲ್ಪ ಬೇಸರವನ್ನು ಮಾಡಿಕೊಳ್ತೀರಿ. ಯಾವುದರಲ್ಲೂ ಕೂಡ ಗೆಲ್ಲಬೇಕಾದ್ರೆ ಕಷ್ಟ ಇರತಕ್ಕಂಥದ್ದಾಗತ್ತೆ. ಆರ್ಥಿಕವಾಗಿ ತೊಂದರೆ ಇಲ್ಲ, ಆದರೆ ಮಕ್ಕಳ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಇರಲಿ. ಮಕ್ಕಳು ಸ್ವಲ್ಪ ದಾರಿ ತಪ್ಪಿದರೂ ಕೂಡ ನಿಮಗೆ ಅದು ದೊಡ್ಡ ಸಮಸ್ಯೆಯಾಗಿ ಪರಿಣಮಿಸ್ತಕ್ಕಂಥದ್ದಾಗತ್ತೆ. ಇಂದಿನ ಸಮಸ್ಯೆ ಎಷ್ಟೋ ದಿವಸಗಳವರೆಗೆ ಕಾಡ್ತಕ್ಕಂಥದ್ದಾಗಬಹುದು. ಅದನ್ನು ನೋಡಿ ಇದರೆಲ್ಲ ಪರಿಹಾರಕ್ಕೋಸ್ಕರವಾಗಿ ಗೋ ಸೇವೆಯನ್ನು ಮಾಡಿ, ಗೋವಿಗೆ, ಹಸುವಿಗೆ ಅಕ್ಕಿ ಮತ್ತು ಬೆಲ್ಲವನ್ನು ಕೊಡಿ. ಎಲ್ಲ ಪಾಪ ಪರಿಹಾರಗಳು ಆಗಲಿ. ಶುಭವಾಗಿ. ಕುಂಭರಾಶಿ, ಇಂದು ನಿಮಗಿರತಕ್ಕಂತಹ ಧಾರಾಳ ಮನೋಭಾವದಿಂದ ಬೇರೆಯವರಿಗೆ ಅನುಕೂಲವಾಗುತ್ತೆ. ಎಲ್ಲ ಜಿಪುಣತನವನ್ನು ದೂರ ಮಾಡಿ ಬೇರೆಯವರಿಗೆ ಏನಾದ್ರು ಕೊಡಬೇಕು, ಏನಾದ್ರು ಸಹಾಯ ಮಾಡಬೇಕು, ಬೇರೆಯವರ ಕಷ್ಟದಲ್ಲಿ ನಾನು ಭಾಗಿಯಾಗಬೇಕು ಅಂತ ಹೇಳಿ ಮನಸ್ಸು ಬರ್ತಕ್ಕಂಥದ್ದು ಬಹಳ ವಿರಳ. ಅಂಥದ್ರಲ್ಲಿ ಈ ದಿವಸ ನಿಮಗೆ ಆ ಮನಸ್ಥಿತಿ ಇದೆ. ಗ್ರಹಗತಿಯ ದೃಷ್ಟಿಯಿಂದ ನೀವು ನಿಮ್ಮ ಕೈಲಾದಂತಹ ಸಹಾಯವನ್ನು ಅಗತ್ಯವಾಗಿ ಯಾರಿಗೆ ಅಗತ್ಯತೆ ಇದೆಯೋ ಅಂಥವರಿಗೆ ಮಾಡಿ ಪುಣ್ಯ ಸಂಚಯವನ್ನು ಮಾಡಿಕೊಳ್ಳಿ. ಗರ್ಭಿಣಿ ಸ್ತ್ರೀಯರು ಎಚ್ಚರಿಕೆಯಿಂದ ಇರಬೇಕು. ಯಾಕೆ ಅಂತಂದರೆ ಎರಡು ಜೀವಗಳ ವಿಷಯ ಇಲ್ಲಿ. ಹಾಗಾಗಿ ನೀವು ಎಷ್ಟು ಎಚ್ಚರಿಕೆಯಿಂದ ಇದ್ದರೂ ಕೂಡ ಈ ದಿವಸ ಕಡಿಮೆ ಆಗುತ್ತೆ. ಹಿರಿಯರ ಆಶ್ರಯದಿಂದ ಸಮಾಧಾನ. ದೊಡ್ಡವರು ನಿಮಗೆ ಆಶ್ರಯವನ್ನು ಕೊಡ್ತಾರೆ, ಅದರಿಂದ ಸಮಾಧಾನ ಸಿಕ್ಕತ್ತೆ. ದೊಡ್ಡವರ 4 ಹಿತನುಡಿಗಳಿಂದ ನೀವು ಇರತಕ್ಕಂತಹ ಎಲ್ಲ ಏನೋ ದುಃಖವನ್ನು ಅಥವಾ ಯಾವುದೋ ಚಾಂಚಲ್ಯವನ್ನು ಅಥವಾ ಇನ್ಯಾವುದೋ ದುಗುಡವನ್ನು, ದುಮ್ಮಾನವನ್ನು ಅಥವಾ ತೀಕ್ಷ್ಣವಾದಂತಹ ಉದ್ವೇಗವನ್ನು ಕಡಿಮೆ ಮಾಡಿಕೊಳ್ಳಿಕ್ಕೆ ಅವಕಾಶ ಇರತಕ್ಕಂತಹದ್ದು. ಯಾವುದೇ ರೀತಿಯ ವಿವಾದಕ್ಕೆ ಅವಕಾಶವನ್ನು ಮಾಡಿಕೊಡಬೇಡಿ. ವಿವಾದಗಳಿಗೆ ತಲೆಯನ್ನು ಹಾಕಬೇಡಿ. ಬೇರೆ ಯಾರ ಜೊತೆಯಲ್ಲೂ ಕೂಡ ವಿವಾದಕ್ಕೆ ಅವಕಾಶ ಮಾಡಿಕೊಡಬೇಡಿ. ಕ್ರೀಡಾಪಟುಗಳು ವಿಶೇಷವಾದಂತಹ ಎಚ್ಚರಿಕೆಯನ್ನು ವಹಿಸಬೇಕು. ಸ್ವಲ್ಪ ಬೀಳುವಂಥದ್ದು, ಏನೋ ಗಾಯಗಳಾಗತಕ್ಕಂತಹ ಸೂಚನೆಗಳು ಹೆಚ್ಚಾಗಿ ಕಾಣ್ತಾ ಇದೆ. ಮಾನಸಿಕವಾದಂತಹ ನೆಮ್ಮದಿ ಒಂದು ಸಿಕ್ಕಿಬಿಟ್ರೆ ಉಳಿದಿದ್ದೆಲ್ಲ ನಿಮ್ಮ ವಶವಾಗಿಬಿಡುತ್ತೆ. ಮಾನಸಿಕವಾದ ನೆಮ್ಮದಿ ಬಹಳ ಮುಖ್ಯ, ಅದನ್ನು ಗಮನಿಸಿಕೊಳ್ಳಿ. ಕೃಷ್ಣನನ್ನು
ಅವನಿಗೆ ಪ್ರಿಯವಾದಂತಹ ಕಪ್ಪು ತುಳಸಿಯಿಂದ, ಕೃಷ್ಣ ತುಳಸಿಯಿಂದ ಅರ್ಚನೆ ಮಾಡಿ ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ಆರೋಗ್ಯ, ಹಣ ಎಲ್ಲವೂ ಕೂಡ ಈ ದಿವಸ ಚೆನ್ನಾಗಿರತಕ್ಕಂತಹದ್ದು. ಅದರಿಂದ ನಿಮಗೆ ಸಮಾಧಾನವಾಗ್ತಕ್ಕಂತಹ ರೀತಿ. ಮನೆಯಲ್ಲಿ ಮಾತ್ರ ಕಿರಿಕಿರಿ ತಪ್ಪಿದ್ದಲ್ಲ, ಅದು ನಿಮ್ಮ ಸ್ವಭಾವವೂ ಇರುತ್ತೆ. ಮನೆಯಲ್ಲಿ ನೀವು ಹೇಳಿದ್ದು ಬೇರೆಯವರಿಗೂ ಆಗೋದಿಲ್ಲ, ಅವರ ಅಭಿಪ್ರಾಯಗಳನ್ನು ನೀವು ಸ್ವೀಕಾರ ಮಾಡೋದಕ್ಕೆ ನೀವು ಸಿದ್ಧವಾಗಿರೋದಿಲ್ಲ. ಹೀಗಾಗಿ ಅಭಿಪ್ರಾಯ ಭೇದದಿಂದ ಹಲವಾರು ರೀತಿಯಲ್ಲಿ ಕಿರಿಕಿರಿಗಳು ಪ್ರಾರಂಭವಾಗುತ್ತೆ. ಮನೆ ಬದಲಾಯಿಸಬೇಕು ಅಂತ ಹೇಳಿ ಯಾರಾದರೂ ಆಲೋಚನೆಯನ್ನು ಮಾಡಿದರೆ ಮೀನರಾಶಿಯವರು ಸದ್ಯಕ್ಕೆ ಬೇಡ ಅನ್ನುವಂಥದ್ದು ಸೂಚನೆ. ಇದನ್ನು ಗಮನಿಸಿಕೊಂಡು ನೀವು ಮುಂದುವರಿತಕ್ಕಂಥದ್ದು. ಮಾತಿನಿಂದ ಕೆಲವು ತೊಂದರೆಯಾಗತ್ತೆ, ಕುಟುಂಬದ ಮೇಲೆ ಅದು ಪರಿಣಾಮವನ್ನು ಬೀರತಕ್ಕಂಥದ್ದಾಗತ್ತೆ. ಹಾಗಾಗಿ ಮಾತು ಬಹಳ ಬಿಗಿಯಾಗಿರಬೇಕು, ತೂಕವಾಗಿರಬೇಕು. ಆಡಿದಂತಹ ಮಾತಿಗೆ ಸಾರ್ವಕಾಲಿಕವಾಗಿ ಬೆಲೆ ಸಿಕ್ಕುವ ಹಾಗಿರಬೇಕು. ವೃತ್ತಿ ವ್ಯಾಪಾರದಲ್ಲಿ ಅನುಕೂಲ ಇದೆ, ಅಂತಹ ವ್ಯಾಪಾರವನ್ನು ಇನ್ನಷ್ಟು ಮತ್ತಷ್ಟು ವಿಸ್ತರಣೆ ಮಾಡ್ತಕ್ಕಂತಹ ಯೋಚನೆ ಬರುತ್ತೆ. ಅದು ಕೂಡ ನಿಮಗೆ ಹೆಚ್ಚು ಲಾಭ ಗಳಿಕೆಗೆ ಅವಕಾಶವಾಗುವಂಥದ್ದಾಗತ್ತೆ. ವಿದ್ಯಾರ್ಥಿಗಳಿಗೆ ಶುಭ ಇದೆ, ಆದರೆ ಆ ವಿದ್ಯಾಕ್ಷೇತ್ರದಲ್ಲಿ ಯಾವುದೇ ರೀತಿಯ ಪ್ರತಿಬಂಧಕಗಳು ಬರದೇ ಇರುವ ಹಾಗೆ ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ ಎಂಬುದಾಗಿ ಸರಸ್ವತಿಯನ್ನು ಮನಸಾರೆ ಪ್ರಾರ್ಥನೆ ಮಾಡಿ ಶುಭವಾಗಿ.